ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. SSLC ವಾರ್ಷಿಕ ಪರೀಕ್ಷೆ 2024ಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ 1 ಸೊ ಫೈನಲ್ ಆಗಿರುವಂಥ ಟೈಮ್ ಟೇಬಲನ್ನು SSLC ಬೋರ್ಡ್ ಈಗಾಗಲೇ ಪಬ್ಲಿಷ್ ಮಾಡಿದೆ. ಬನ್ನಿ ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಇಲ್ಲಿ ಪ್ರಥಮ ಪರೀಕ್ಷೆ 25/3/2024. ಸೊ ಇಲ್ಲಿ ಮಾರ್ಚ್ 25 ಪ್ರಥಮ ಪರೀಕ್ಷೆ ಇರ್ತದೆ. ಅಂದು ಪ್ರಥಮ ಭಾಷೆಯ ಒಂದು ಪೇಪರ್ಸ್ ಇರುತ್ತೆ. ಇನ್ನು ಮಾರ್ಚ್ 27ಗೆ ಕೋರ್ ಸಬ್ಜೆಕ್ಟ್ನಲ್ಲಿ ಸೋಷಲ್ ಸೈನ್ಸ್ ಪೇಪರ್ ಇದೆ. ಸೊ ಸೋಷಲ್ ಸೈನ್ಸ್ ಪೇಪರ್ಗೆ ಒಂದು ದಿನ ನಿಮಗೆ ಸ್ಟಡಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅದಾದ ನಂತರ 28 ಮತ್ತು 29 2 ದಿನ ನಿಮಗೆ ಗುರುವಾರ ಮತ್ತು ಶುಕ್ರವಾರ ಸ್ಟಡಿ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಮಾರ್ಚ್ 30ಕ್ಕೆ ಇಲ್ಲಿ ಕೋರ್ ಸಬ್ಜೆಕ್ಟ್ನಲ್ಲಿ ನಿಮಗೆ ಸೈನ್ಸ್ ಪೇಪರ್ ಇರುತ್ತೆ. ಇನ್ನು ಉಳಿದಂತೆ ರಾಜ್ಯಶಾಸ್ತ್ರ ಇರ್ಬೋದು ಮತ್ತು ಸ್ಪೆಷಲ್ ಸಬ್ಜೆಕ್ಟ್ ಅಂತ ಬಂದಾಗ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಈ ರೀತಿಯ ಒಂದಿಷ್ಟು ಪೇಪರ್ಸ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಸೋಷಲ್ ಸೈನ್ಸ್ ಪೇಪರ್ಗೆ ಒಂದು ದಿನ ಸಿಕ್ಕರೆ ಸೈನ್ಸ್ ಪೇಪರ್ಗೆ 2 ದಿನ ನಿಮಗೆ ಸ್ಟಡಿ ಮಾಡಲಿಕ್ಕೆ ಸಿಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಪೇಪರ್ ಇರುವಂಥದ್ದು ಏಪ್ರಿಲ್ 2ಕ್ಕೆ ಕೋರ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು. ಸೊ ಮ್ಯಾಥಮೆಟಿಕ್ಸ್ಗೆ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ 2 ದಿನ ಸಿಗುತ್ತೆ. ಇಲ್ಲಿ ಮಾರ್ಚ್ 31 ಮತ್ತು ಏಪ್ರಿಲ್ 1 2 ದಿನ ನಿಮಗೆ ಸ್ಟಡಿ ಮಾಡಲಿಕ್ಕೆ ಸಿಗುತ್ತೆ. ಇನ್ನು ಫೈನಲಿ ಏನಾಗುತ್ತೆ, ಏಪ್ರಿಲ್ 3 ಕೋರ್ ಸಬ್ಜೆಕ್ಟ್ನಲ್ಲಿ ನಿಮಗೆ ಯಾವೆಲ್ಲ ಬರುತ್ತೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೋರ್ ಸಬ್ಜೆಕ್ಟ್ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ರೆಗ್ಯುಲರ್ ಸಬ್ಜೆಕ್ಟ್ಸ್ಗಳು ಇಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ಏಪ್ರಿಲ್ 4 ತೃತೀಯ ಭಾಷೆ ಯಾವುದೇ ಆಗಿರ್ಬೋದು ಅದು ನಿಮಗೆ ಇರುತ್ತದೆ. ಸೊ ಇಲ್ಲಿ ಕೂಡ ನಿಮಗೆ ತೃತೀಯ ಭಾಷೆಯನ್ನು ಪ್ರಿಪರೇಷನ್ ಮಾಡಲಿಕ್ಕೆ ನಿಮಗೆ ಒಂದು ದಿನ ನಿಮಗೆ ಎಷ್ಟು ದಿನ ಅಂದರೆ ಒಂದು ದಿನ ಸಿಗುತ್ತೆ ನಿಮಗೆ. ಅದಾದಮೇಲೆ ಲಾಸ್ಟ್ ಪೇಪರು ಏಪ್ರಿಲ್ 6. ಸೊ ಇಲ್ಲಿ ಕೊನೆಯ ಪೇಪರ್ ಇರುತ್ತೆ, ಅದು ದ್ವಿತೀಯ ಭಾಷೆ, ಅದು ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು. ಸೊ ಇಲ್ಲಿ ದ್ವಿತೀಯ ಭಾಷೆಯನ್ನು ಪ್ರಿಪರೇಷನ್ ಮಾಡಲಿಕ್ಕೆ ನಿಮಗೆ ಒಂದು ದಿನ ಟೈಮ್ ಸಿಗುತ್ತೆ. ಸೊ ಈ ರೀತಿಯಾಗಿರುವಂಥ ಒಂದಿಷ್ಟು ಬ್ಯಾಲೆನ್ಸ್ ಆಗಿರುವಂಥ ಒಂದು ಪೇಪರನ್ನು ಇಲ್ಲಿ ಪ್ರಿಪ್ರೇಷನ್ ಮಾಡಲಾಗಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಈಗಾಗಲೇ ಟಾರ್ಗೆಟದ್ದು ಸೆಟ್ ಆಯಿತು. ಆ ಟಾರ್ಗೆಟನ್ನು ರೀಚ್ ಮಾಡುವ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಅದು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಆಗಿರ್ಬೋದು, ಕಂಪ್ಲೀಟ್ ಸಿಲೆಬಸ್ ಅನಾಲಿಸಿಸ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು. ಜೊತೆಯಲ್ಲಿ ನೀವು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಹೋಗಿ ನೀವು ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿದರೆ ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳು ಸಿಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ವೆಬ್ಸೈಟಿನ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀವಿ. ಜೈ ಹಿಂದ್, ವಂದೇ ಮಾತರಂ.